ಶೃಂಗಾರ. ಯೋಗಿಗೆ ಗುಣವೇ ಬಂಗಾರ. ಯೋಗಿಯು ಶಾಂತಿಯ ಚಂದಿರ. ಯೋಗಿಗೆ ಮೌನವೇ ಸುಂದರ. ಯೋಗಿಯು ಶಾಂತಿಯ ಚಂದಿರ. ಯೋಗಿಗೆ ಮೌನವೇ ಸುಂದರ. ಸಹನೆಯು ಯೋಗಿಗೆ ಶೃಂಗಾರ. ಯೋಗಿಗೆ ಗುಣವೇ ಬಂಗಾರ. ಯೋಗಿಗೆ ಧೈರ್ಯವೇ ಸಹಜ ಗುಣ. ಸಹಕಾರವು ಯೋಗಿಯ ಪರಮ ಗುಣ. ಯೋಗಿಗೆ ಧೈರ್ಯವೇ ಸಹಜ ಗುಣ. ಸಹಕಾರವು ಯೋಗಿಯ ಪರಮ ಗುಣ. ಸೇವೆಯೇ ಯೋಗಿಗೆ ಶ್ರೇಷ್ಠ ಗುಣ. ಸೇವೆಯೇ ಯೋಗಿಗೆ ಶ್ರೇಷ್ಠ ಗುಣ. ತ್ಯಾಗವೇ ಯೋಗಿಯ ನಿಜ ಗುಣ. ತ್ಯಾಗವೇ ಯೋಗಿಯ ನಿಜ ಗುಣ. ಸಹನೆಯು ಯೋಗಿಗೆ ಶೃಂಗಾರ. ಯೋಗಿಗೆ ಗುಣವೇ ಬಂಗಾರ. ಯೋಗಿಯು ನಡೆವನು ಸತ್ಯದ ದಾರಿ. ಯೋಗಿಯು ನುಡಿವನು ನಿಜ ಸಾರಿ. ಯೋಗಿಯು ನಡೆವನು ಸತ್ಯದ ದಾರಿ. ಯೋಗಿಯು ನುಡಿವನು ನಿಜ ಸಾರಿ. ಆತ್ಮ ಪರಿಶೀಲನೆ ಯೋಗಿಯ ದಾರಿ. ಆತ್ಮ ಪರಿಶೀಲನೆ ಯೋಗಿಯ ದಾರಿ. ಆಗಸದಿ ನಡೆವನು ಯೋಗಿಯು ಹಾರಿ. ಆಗಸದಿ ನಡೆವನು ಯೋಗಿಯು ಹಾರಿ. ಸಹನೆಯು ಯೋಗಿಗೆ ಶೃಂಗಾರ. ಯೋಗಿಗೆ ಗುಣವೇ ಬಂಗಾರ.
ಬಂಗಾರ. ಓಂ ಶಾಂತಿ. ಇಂದಿನ 9/8/2026 ದಿನಾಂಕ. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 2/3/2011 ಮಧುಬನ. ಈ ಬರ್ತ್ಡೇಯಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಉಮಂಗ ಉತ್ಸಾಹ ಕೊಡುತ್ತಾ ಸಹಯೋಗಿಯಾಗುತ್ತಾ ವ್ಯರ್ಥ ಸಂಕಲ್ಪದ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ವಮಾನದ ಸೀಟ್ನ ಮೇಲಿದ್ದು ಇದರಲ್ಲಿ ನಂಬರ್ 1ನ ಬಹುಮಾನವನ್ನು ತೆಗೆದುಕೊಳ್ಳಿ. ಇಂದು ತಾವೆಲ್ಲರೂ ಮತ್ತು ಜೊತೆಯಲ್ಲಿ 4 ಕಡೆಯ ಸರ್ವ ಮಕ್ಕಳು ಅಮೃತ ವೇಳೆಯಿಂದ ಹಿಡಿದು ತನ್ನ ಬಹಳ ಸ್ನೇಹ ತುಂಬಿದ ತನ್ನ ಪ್ರೇಮ ಮತ್ತು ಖುಷಿಯ ಶುಭಾಶಯಗಳನ್ನು ಕೊಡುತ್ತಿದ್ದರು ಅಂದಾಗ ತಂದೆಯೂ ಸಹ ತಾವೆಲ್ಲ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಈ ಜಯಂತಿಯ ಶುಭಾಶಯಗಳನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ. ತಂದೆಗಾಗಿ ಒಂದೊಂದು ಮಗುವು ಅತಿ ಪ್ರಿಯ ಹೃದಯ ಪ್ರಿಯರಾಗಿದ್ದಾರೆ ಅಂದ ಮೇಲೆ ಬಾಪ್ತಾದಾರವರು ತನ್ನ ಬಾಹುಗಳ ಮಾಲೆಯಿಂದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಾಪ್ತಾದ ನೋಡುತ್ತಿದ್ದಾರೆ. ತಾವಂತೂ ಸನ್ಮುಖದಲ್ಲಿ ಶುಭಾಶಯಗಳನ್ನು ಕೊಡುತ್ತಿದ್ದೀರಿ, ತೆಗೆದುಕೊಳ್ಳುತ್ತಲೂ ಇದ್ದೀರಿ. ಆದರೆ 4 ಕಡೆಯ ಮಕ್ಕಳು ಕೆಲ ಸ್ಥಾನಗಳಲ್ಲಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಮತ್ತು ತಂದೆಯೂ ಸಹ ದೇಶ ವಿದೇಶದ ಎಲ್ಲ ಕಡೆಯ ಮಕ್ಕಳಿಗೆ ಅತಿ ಸ್ನೇಹಪೂರ್ವಕವಾದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಬಾಪ್ತಾದಾರವರು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ಖುಷಿಯ ಚೆಹರೆಯಿಂದ ಪ್ರೀತಿಯ ಸಾಗರದಲ್ಲಿ ತೇಲುತ್ತಿದ್ದಾರೆ. ತಂದೆಗೂ ಖುಷಿ ಇದೆ. ಒಂಟಿಯಾಗಿ ತಂದೆಯು ಬರುವುದಿಲ್ಲ, ಮಕ್ಕಳ ಜೊತೆಯಲ್ಲಿಯೇ ಬರುತ್ತಾರೆ. ಏಕೆಂದರೆ ತಂದೆಯು ಬರುವುದೇ ಯಜ್ಞ ರಚನೆ ಮಾಡುವುದಕ್ಕಾಗಿ. ಅಂದ ಮೇಲೆ ಯಜ್ಞದಲ್ಲಿ ಯಾರಿರುತ್ತಾರೆ? ಬ್ರಾಹ್ಮಣರು. ಆದ್ದರಿಂದ ತಂದೆಯು ಒಂಟಿಯಾಗಿ ಬರುವುದಿಲ್ಲ, ಆದರೆ ಜೊತೆಯಲ್ಲಿ ಮಕ್ಕಳು ಬರುತ್ತಾರೆ. ಏಕೆಂದರೆ ಇದೇ ಜಯಂತಿ ಎಲ್ಲ ಜಯಂತಿಗಳಿಗಿಂತಲೂ ಅದ್ಭುತವಾಗಿದೆ. ಇಡೀ ಕಲ್ಪದಲ್ಲಿ ಇದೊಂದೇ ಜಯಂತಿಯಾಗಿದೆ ಯಾವುದರಲ್ಲಿ ತಂದೆ ಮತ್ತು ಮಕ್ಕಳದು ಜೊತೆಯಲ್ಲಿ ಜನ್ಮವಾಗುತ್ತದೆ. ಆದ್ದರಿಂದ ಈ ಜಯಂತಿಯನ್ನು ಹೇಳಲಾಗುತ್ತೆ ವಜ್ರ ಸಮಾನ ಜಯಂತಿ ಎಂದು. ತಂದೆಯೂ ಸಹ ವಿಶೇಷ ಆದಿರತ್ನ ಮಕ್ಕಳಿಗೆ ವಿಶೇಷ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಅಂದಾಗ ತಾವೆಲ್ಲರೂ ಇಂದು ಶುಭಾಶಯಗಳನ್ನು ಕೊಡುವುದಕ್ಕಾಗಿ ಬಂದಿದ್ದೀರಿ ಹಾಗೂ ತೆಗೆದುಕೊಳ್ಳಲು ಬಂದಿದ್ದೀರಿ. ತಂದೆಯು ಹೇಳುವುದು ಇದೇ ಆಗಿದೆ. ಜೊತೆ ಇರುತ್ತೇವೆ, ಜೊತೆಯಲ್ಲಿ ಆರುತ್ತೇವೆ, ಜೊತೆಯಲ್ಲಿ ಬರುತ್ತೇವೆ ಮತ್ತು ಬ್ರಹ್ಮ ತಂದೆಯ ಜೊತೆ ರಾಜ್ಯ ಮಾಡುತ್ತೇವೆ. ಜೊತೆಯಲ್ಲಿರುವ ಪ್ರತಿಜ್ಞೆ ಇದೆ. ತಾವೂ ಸಹ ಏನು ಹೇಳುತ್ತೀರಿ? ನಾವು ಸಹ ಎಲ್ಲಿ ತಂದೆಯೋ ಅಲ್ಲಿ ಜೊತೆಯಲ್ಲಿರುತ್ತೇವೆ. ಇದಾಗಿದೆ ತಂದೆಯೊಂದಿಗೆ ಮಕ್ಕಳದ್ದು, ಮಕ್ಕಳೊಂದಿಗೆ ತಂದೆಯ ಪ್ರತಿಜ್ಞೆಯಾಗಿದೆ. ಶರೀರದ ಮೂಲಕ ಎಲ್ಲಿಯೇ ಇರಬಹುದು, ಆದರೆ ಹೃದಯದಲ್ಲಿ ಸದಾ ತಂದೆಯೂ ಜೊತೆ ಇದ್ದಾರೆ. ಆದ್ದರಿಂದ ತಂದೆಯನ್ನು ಹೃದಯ ರಾಮ ಎಂದು ಹೇಳುತ್ತಾರೆ. ಇಲ್ಲಿ ನೆನಪಾರ್ಥವೂ ಸಹ ದಿಲ್ವಾಲ ಮಂದಿರವಿದೆ ಎಂದರೆ ಎಲ್ಲರ ಹೃದಯದಲ್ಲಿ ಜೊತೆಯಲ್ಲಿ ದಿಲಾರಾಮ ಇದ್ದಾರಲ್ಲವೇ? ಮತ್ತು ತಂದೆಯು ಮಕ್ಕಳಿಗೆ ಸದಾ ಹೇಳುತ್ತಾರೆ ಎಂದೂ ಸಹ ಒಂಟಿಯಾಗಬೇಡಿ, ಸದಾ ಜೊತೆಯಲ್ಲಿದ್ದೀರಿ, ಜೊತೆಯಲ್ಲಿ ಇರಲೇಬೇಕು. ಒಂಟಿಯಾಗುತ್ತೀರೆಂದರೆ ಮಾಯೆಯು ತನ್ನ ಚಾನ್ಸ್ ತೆಗೆದುಕೊಳ್ಳುತ್ತದೆ ಮತ್ತು ಜೊತೆಯಲ್ಲಿರುತ್ತೀರೆಂದರೆ ಸ್ವಯಂ ಲೈಟ್ ಹೌಸ್ ಜೊತೆ ಇದ್ದಾರೆ. ಅಂಥವರ ಮುಂದೆ ಮಾಯೆಯು ದೂರದಿಂದಲೇ ಓಡಿಬಿಡುತ್ತದೆ, ಸಮೀಪ ಬರಲು ಸಾಧ್ಯವಿಲ್ಲ. ಆದ್ದರಿಂದ ತಂದೆಯೊಂದಿಗೆ ಮಕ್ಕಳು, ಮಕ್ಕಳೊಂದಿಗೆ ತಂದೆಯದು ಸದಾ ಜೊತೆಯಲ್ಲಿರುವ ಪ್ರತಿಜ್ಞೆ ಇದೆ. ತಮ್ಮೆಲ್ಲರದ್ದೂ ಸಹ ಪ್ರತಿಜ್ಞೆ ಇದೆಯಲ್ಲವೇ? ಜೊತೆಯಲ್ಲಿದ್ದೇವೆ, ಜೊತೆಯಲ್ಲಿರುತ್ತೇವೆ, ಜೊತೆಯಲ್ಲಿರುವುದು ಚೆನ್ನಾಗಿರುತ್ತದೆ ಎಲ್ಲವೇ? ಬಲೆ ಕೈಯನ್ನೆತ್ತಿರಿ. ಬಾಪ್ತಾದಾರವರು ನೋಡಿದರು. ಪ್ರತಿಯೊಂದು ಮಗು ಅಮೃತ ವೇಳೆ ತಂದೆಯೊಂದಿಗೆ ಬಹಳ ಹೃದಯದ ಮಾತುಗಳನ್ನು ಮಾತನಾಡುತ್ತಾರೆ. ಹಾಗೆ ನೋಡಿದರೆ
ಸಮಯ ಸಿಗುವುದಿಲ್ಲ. ಆದರೆ ಅಮೃತ ವೇಳೆ ಪ್ರತಿಯೊಬ್ಬರೂ ಬಹಳ ಮಧುರ ಹೃದಯದ ಮಾತುಗಳನ್ನು ಮಾತನಾಡುತ್ತಾರೆ ಮತ್ತು ತಂದೆಯೂ ಸಹ ಪ್ರತಿಯೊಬ್ಬ ಮಗುವಿನ ಹೃದಯದ ಮಾತುಗಳನ್ನು ಕೇಳಿಸಿಕೊಂಡು ಎಲ್ಲ ಮಾತುಗಳ ಉತ್ತರವನ್ನು ಕೊಡುತ್ತಾರೆ. ಎಲ್ಲರಿಗೆ ಒಂದು ಮಾತಿನದ್ದು ಬಹಳ ಖುಷಿ ಇದೆ. ನಾವು ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತೇವೆಂದರೆ ತಂದೆಯು ಹಾಜಿರ್ ಆಗಿಬಿಡುತ್ತಾರೆ, ಹಾಜಿರ್ ಆಗಿಬಿಡುತ್ತಾರೆ. ಇದರಲ್ಲಿ ಕೇವಲ ಹೃದಯದ ಮಾತಿದೆ, ಮತ್ತೇನು ಮಾಡುವ ಅವಶ್ಯಕತೆ ಇಲ್ಲ. ಹೃದಯದಿಂದ ನನ್ನ ಬಾಬಾ ಎಂದು ಹೇಳಿದ್ದೀರಿ, ಹುಜೂರ್ ಹಾಜಿರ್ ಆಗಿಬಿಡುತ್ತಾರೆ. ಅಂದ ಮೇಲೆ ಇಂದು 4 ಕಡೆಯಿಂದ ಬಾಪ್ ದಾದಾರವರ ಕಿವಿಗಳಲ್ಲಿ ಮಧುರ ಗೀತೆ ಮೊಳಗುತ್ತಿತ್ತು. ಯಾವ ಗೀತೆಯಾಗಿದೆ? ಮೇರಾ ಬಾಬಾ, ಪ್ಯಾರಾ ಬಾಬಾ, ಮೀಠಾ ಬಾಬಾ. ಮತ್ತು ಬಾಪ್ ದಾದಾರವರೂ ಸಹ ಮಕ್ಕಳ ಸ್ನೇಹದಲ್ಲಿ ಸಮಾವೇಶವಾಗಿದ್ದಾರೆ. ಈಗ ಬಾಪ್ ದಾದಾರವರು ತಮ್ಮ ಸ್ನೇಹದ ದಿವ್ಯ ಕರ್ತವ್ಯವನ್ನು ನೋಡಿ ತಮ್ಮ ಭಕ್ತರು ಅವರೇನು ಕಡಿಮೆ ಬುದ್ಧಿಯವರಲ್ಲ, ಅವರೂ ಸಹ ಬಹಳ ಚೆನ್ನಾಗಿ ತಮ್ಮ ನೆನಪಾರ್ಥದ ಕಾಪಿ ಮಾಡಿದ್ದಾರೆ. ದ್ವಾಪರದಲ್ಲಿ ಬಂದರು. ಹಾಗೆ ನೋಡಿದರೆ ಮೊಟ್ಟ ಮೊದಲ ಜನ್ಮವೂ ಸಹ ಸತೋಪ್ರಧಾನವಾಗಿರುತ್ತದೆ, ಏಕೆಂದರೆ ಪರಮಧಾಮದಿಂದ ಆತ್ಮವು ಬರುತ್ತದೆ. ಭಕ್ತರ ಕಡೆಯೂ ಸಹ ಇಂದು ದೃಷ್ಟಿ ಹೋಯಿತು. ಬಹಳ ಯುಕ್ತಿಯುಕ್ತವಾದ ಕಾಪಿ ಮಾಡಿದ್ದಾರೆ, ಏಕೆಂದರೆ ತಮ್ಮ ಪ್ರಾರಂಭದ ವಿಶೇಷ ಭಕ್ತರಂತೆ ತಮ್ಮ ಪ್ರತ್ಯಕ್ಷ ಕರ್ಮವಿದೆ. ಹಾಗೆಯೇ ಅವರೂ ಸಹ ನೆನಪಾರ್ಥದ ಕಾಪಿ ಚೆನ್ನಾಗಿ ಮಾಡಿದ್ದಾರೆ. ಆದರೆ ತಮ್ಮದ್ದು ಪ್ರಾಕ್ಟಿಕಲ್ ಆಗಿದೆ, ಅವರದ್ದು ನೆನಪಾರ್ಥವಾಗಿದೆ. ಹೇಗೆ ತಾವು ವ್ರತವನ್ನು ತೆಗೆದುಕೊಂಡಿರಿ? ಯಾವ ವ್ರತವನ್ನು ತೆಗೆದುಕೊಂಡಿರಿ? ಪವಿತ್ರತೆಯ ವ್ರತ ಅಂದಾಗ ಅವರೂ ಸಹ ವ್ರತ ತೆಗೆದುಕೊಳ್ಳುತ್ತಾರೆ, ವ್ರತದ ಕಾಪಿ ಮಾಡಿದ್ದಾರೆ. ಆದರೆ ತಮ್ಮ ವ್ರತ ಒಂದು ಜನ್ಮದಲ್ಲಿ ತೆಗೆದುಕೊಳ್ಳುವುದರಿಂದ ಅನೇಕ ಜನ್ಮಗಳು ಆ ವ್ರತ ನಡೆಯುತ್ತದೆ. ಅವರು ಒಂದು ದಿನಕ್ಕಾಗಿ ಪವಿತ್ರವಾಗಿಯೂ ಇರುತ್ತಾರೆ ಮತ್ತು ಆಹಾರ ಪಾನೀಯಗಳ ಶುದ್ಧತೆಯನ್ನು ಇಡುತ್ತಾರೆ. ತಮ್ಮ 21 ಜನ್ಮಗಳ ವ್ರತ ಅವರದ್ದು ಅಲ್ಪಕಾಲಕ್ಕಾಗಿ ಇದೆ. ಹಾಗಾಗಿಯೇ ಜಾಗರಣೆ. ತಾವು ಪ್ರಕಾಶತೆಯಲ್ಲಿ ಬಂದಿದ್ದೀರೆಂದರೆ ಇಡೀ ವಿಶ್ವದಲ್ಲಿ ಅಂಧಕಾರವು ಸಮಾಪ್ತಿ ಮಾಡಿದ್ದೀರಿ. ಅರ್ಧಕಲ್ಪ ಅಂಧಕಾರವು ಬರಲು ಸಾಧ್ಯವಿಲ್ಲ. ಮನಸ್ಸಿನ ಅಂಧಕಾರ ಸಮಾಪ್ತಿ ಮಾಡಿದ್ದೀರಿ ಮತ್ತು ಹೊರಗಿನ ಪ್ರಕೃತಿಯ ದುಃಖ ಅಂಧಕಾರವನ್ನು ಸಮಾಪ್ತಿ ಮಾಡಿದ್ದೀರಿ. ಅವರೂ ಸಹ ಕಾಪಿ ಮಾಡಿದ್ದಾರೆ, ಜಾಗರಣೆ ಮಾಡುತ್ತಾರೆ. ಮತ್ತೊಂದು ಮಾತು, ತಾವು ತಂದೆಯ ಮೇಲೆ ಬಲಿಯಾರಿಯಾಗಿ ಬಿಟ್ಟಿರಿ, ಅರ್ಪಣೆಯಾದಿರಿ, ಪೂರ್ಣ ಸಮರ್ಪಣೆಯಾಗಿ ಬಿಟ್ಟಿರಿ. ಅಂದ ಮೇಲೆ ಅವರು ಕಾಪಿ ಮಾಡಿದ್ದಾರೆ, ಆದರೆ ತನ್ನನ್ನು ಮಾಡುವುದಿಲ್ಲ, ತನ್ನನ್ನು ಬಲಿ ಕೊಡುವುದಿಲ್ಲ. ಯಾರನ್ನು ಕೊಡುತ್ತಾರೆ ಗೊತ್ತಿದೆಯಲ್ಲವೇ? ಕುರಿಯನ್ನು ಬಲಿ ಕೊಡುತ್ತಾರೆ. ಕುರಿಯನ್ನೇ ಏಕೆ ಹುಡುಕಿದರೂ ಮತ್ಯಾರನ್ನೂ ಹುಡುಕಲಿಲ್ಲ. ಎಲ್ಲರೂ ನಗುತ್ತಿದ್ದೀರಿ, ಗೊತ್ತಿದೆಯಲ್ಲವೇ? ತಂದೆಯು ತಾವು ಮಕ್ಕಳಿಗೆ ಮತ್ತೆ ಮತ್ತೆ ಸೂಚನೆಯನ್ನು ಕೊಡುತ್ತಿದ್ದಾರೆ. ನಾನು ಎಂಬುದನ್ನು ಬಿಟ್ಟು ನಿಮಿತ್ತ ಭಾವವನ್ನು ಧಾರಣೆ ಮಾಡುತ್ತೀರೆಂದರೆ ಅವರೂ ಸಹ ಕುರಿಯನ್ನು ಹುಡುಕಿದ್ದರು, ಏಕೆಂದರೆ ಅದು ಸಹ ಮೇ ಮೇ ಎನ್ನುತ್ತಿರುತ್ತದೆ. ಅಂದಾಗ ಭಕ್ತರ ಬುದ್ಧಿಯಂತೂ ಕಮಾಲ್ ಆಗಿದೆಯಲ್ಲವೇ? ತಮ್ಮ ಭಕ್ತರಲ್ಲವೇ? ತಂದೆಯ ತಮ್ಮ ಭಕ್ತರಾಗಿದ್ದಾರೆ. ಆದ್ದರಿಂದ ತಂದೆಯು ತಮ್ಮ ಭಕ್ತರಿಗೂ ಸಹ ಯಾರು ಸತ್ಯ ಹೃದಯದಿಂದ ಮಾಡುತ್ತಾರೆ ಅವರಿಗೂ ಏನಾದರೊಂದು ಫಲ ಕೊಡುತ್ತಾರೆ. ಭಕ್ತಿಯ ಫಲವಾಗಿ ಅವರೂ ಸಹ ಸದಾ ಸತ್ಯ ಮತ್ತು ಸಾತ್ವಿಕವಾಗಿರುತ್ತಾರೆ, ಖುಷಿಯಾಗಿರುತ್ತಾರೆ, ದುಃಖದಲ್ಲಿ ದುಃಖಿಯಾಗುವುದಿಲ್ಲ. ಏಕೆಂದರೆ ಭಕ್ತಿಯನ್ನು ಸತ್ಯ ಹೃದಯದಿಂದ ಮಾಡುತ್ತಾರೆ. ಅಂದಾಗ ತಂದೆಯೂ ಸಹ ಇತ್ತೀಚೆಗೆ ತಾವು ಮಕ್ಕಳಿಗೆ ಇದೇ ಸೂಚನೆಯನ್ನು ಕೊಡುತ್ತಾರೆ. ನಾನು ಎನ್ನುವುದನ್ನು ತರಬಾರದು. ನಾನು ಏನನ್ನು ಹೇಳುತ್ತೇವೆ ಅದೇ ಆಗಲಿ. ನಾನೇ ಸರಿಯಾಗಿ ಹೇಳುತ್ತೇನೆ.
ಅದೇ ಆಗಬೇಕು. ಈ ನಾನು ಒಂದು ಸಾಧಾರಣವಾಗಿದೆ. ನಾನು ಶರೀರಧಾರಿಯಾಗಿದ್ದೇನೆ, ದೇಹಧಾರಿಯಾಗಿದ್ದೇನೆ. ಆದರೆ ಒಂದಾಗಿದೆ ಸಾಧಾರಣ ನಾನು, ಮತ್ತೊಂದಾಗಿದೆ ಸೂಕ್ಷ್ಮವಾದ ನಾನು. ಅದರಲ್ಲಿ ತಂದೆಯ ಉಡುಗೊರೆಯನ್ನು ಸಹ ನಾನು ಮಾಡಿದೆನು, ನಾನು ಹೇಳಿದೆನು, ನಾನು ಮಾಡುತ್ತೇನೆ. ತಂದೆಯ ವಿಶೇಷತೆಗಳಲ್ಲಿಯೂ ಸಹ ನಾನು ಎಂದು ಬಂದು ಬಿಡುತ್ತದೆ. ಜ್ಞಾನದ ತಿಳುವಳಿಕೆ, ವಿಶೇಷತೆಗಳ ತಿಳುವಳಿಕೆಯಲ್ಲಿಯೂ ಸಹ ಸೂಕ್ಷ್ಮವಾಗಿ ನಾನು ಎಂದು ಬಂದು ಬಿಡುತ್ತದೆ. ಅಂದ ಮೇಲೆ ತಂದೆಯು ಸೂಚನೆ ಕೊಡುತ್ತಿರುತ್ತಾರೆ, ನಾನು ಮತ್ತು ನನ್ನದು ಸದಾ ನನ್ನ ಬಾಬಾ. ಅದರ ಕಡೆಯೇ ಹೃದಯದ ಸೆಳೆತವಿರಲಿ. ಅಲ್ಪಕಾಲದ ನನ್ನದು, ನನ್ನ ಹೆಸರು, ನನ್ನ ಸ್ಥಾನ, ಇದನ್ನು ಸಮಾಪ್ತಿ ಮಾಡಿ ನಾನು ಬಾಬಾರವರವನು. ಬಾಬಾ ನನ್ನವರು. ಎಷ್ಟು ಖುಷಿಯಾಗುತ್ತದೆ. ಭಗವಂತ ನನ್ನವರಾಗಿ ಬಿಟ್ಟರು, ಇನ್ನೇನು ಬೇಕಾಗಿದೆ? ಅಂದ ಮೇಲೆ ಒಂದು ಸಾಧಾರಣ ನನ್ನದು ಒಂದಾಗಿದೆ, ಸೂಕ್ಷ್ಮವಾದ ನನ್ನದು. ಈ ಸೂಕ್ಷ್ಮವಾದ ನನ್ನದು ಮೈಲಿಗೆ ಮಾಡಿಬಿಡುತ್ತದೆ ಮತ್ತು ನನ್ನ ಬಾಬಾ ಸಂಪನ್ನರನ್ನಾಗಿ ಮಾಡಿಬಿಡುತ್ತದೆ. ಅಂದಾಗ ಇಂದು ಬರ್ತ್ಡೇ ಆಚರಿಸಲು ಬಂದಿದ್ದೀರಿ, ತಮ್ಮದು ಬರ್ತ್ಡೇ ಆಚರಿಸಲು ಬಂದಿದ್ದೀರಲ್ಲವೇ? ತಂದೆಯು ಮಕ್ಕಳಿಲ್ಲದೆ ಏನೂ ಮಾಡುವುದಿಲ್ಲ. ಆದ್ದರಿಂದ ಇಂದು ತಂದೆಯು ಮಕ್ಕಳ ಜನ್ಮೋತ್ಸವದ ಶುಭಾಶಯಗಳನ್ನು ಕೊಡಲು ಬಂದಿದ್ದಾರೆ. ವಾವ್ ನನ್ನ ಮಕ್ಕಳೇ, ವಾವ್. ಈಗ ಒಂದು ಮಾತು ಹೇಳುವುದೇ, ತಯಾರಾಗಿದ್ದೀರಾ? ಹೇಳುವುದೇ ಮಾಡಬೇಕಾಗುತ್ತದೆ. ಕೈಯನ್ನೆತ್ತಿ ಮಾಡುತ್ತೀರಾ? ಡಬಲ್ ವಿದೇಶಿಯರು ಮಾಡುತ್ತೀರಾ? ಟೀಚರ್ಸ್ ಮಾಡುತ್ತೀರಾ? ಒಳ್ಳೆಯದು. ಹೇಗೆ? ನೆನಪಾರ್ಥದಲ್ಲಿ ಶಿವ ಪರಮಾತ್ಮನ ನೆನಪಾರ್ಥದಲ್ಲಿ ಎಕ್ಕದ ಹೂವನ್ನು ಅರ್ಪಿಸುತ್ತಾರೆ. ಗುಲಾಬಿ ಎಲ್ಲ, ಮತ್ಯಾವ ಹೂವನ್ನು ಅರ್ಪಿಸುವುದಿಲ್ಲ, ಎಕ್ಕದ ಹೂವನ್ನು ಅರ್ಪಿಸುತ್ತಾರೆ. ಅಂದಾಗ ಇಂದು ಬಾಪ್ ದಾದಾರವರು ತಮ್ಮ ಯಾವ ಮಾತಿನ ಅರ್ಪಣೆ ಮಾಡಬೇಕೋ ಅದನ್ನು ಹೋಮ್ವರ್ಕ್ ಕೊಡಲು ಬಯಸುತ್ತಾರೆ. ತಯಾರಿದ್ದೀರಲ್ಲವೇ? ಒಳ್ಳೆಯದು. ಮಕ್ಕಳದಂತೂ ತಂದೆಗೆ ಬಹಳ ಚೆನ್ನಾಗಿ ಅನಿಸುತ್ತದೆ. ಎಲ್ಲರೂ ಆಂಜಿ ಮಾಡುತ್ತಾರೆ. ಅಂದಾಗ ಇಂದು ಬರ್ತ್ಡೇಯಲ್ಲಿ ತಂದೆಯ ಈ ಸಂಕಲ್ಪವಿದೆ. ಎಲ್ಲರೂ ಒಬ್ಬರಿಗೊಬ್ಬರು ಉಮಂಗ ಉತ್ಸಾಹ ಕೊಡುತ್ತಾ ಒಬ್ಬರಿಗೊಬ್ಬರು ಸಹಯೋಗಿಗಳಾಗುತ್ತಾ ವ್ಯರ್ಥ ಸಂಕಲ್ಪದ ಎಕ್ಕದ ಹೂವನ್ನು ಅರ್ಪಣೆ ಮಾಡಿ. ವ್ಯರ್ಥ ಸಂಕಲ್ಪ ಮಾಡಬಾರದು, ಕೇಳಬಾರದು ಮತ್ತು ಸಂಘದಲ್ಲಿ ಬಂದು ವ್ಯರ್ಥ ಸಂಕಲ್ಪಗಳ ರಂಗಿನಲ್ಲಿ ಬರಬಾರದು. ಏಕೆಂದರೆ ಎಲ್ಲಿ ವ್ಯರ್ಥ ಸಂಕಲ್ಪಗಳಿರುತ್ತವೆ ಅಲ್ಲಿ ನೆನಪಿನ ಸಂಕಲ್ಪ, ಜ್ಞಾನದ ಮಧುರ ನುಡಿ ಯಾವುದಕ್ಕೆ ಮುರುಳಿ ಎಂದು ಹೇಳುತ್ತೀರಿ? ಆ ಶುದ್ಧ ಸಂಕಲ್ಪದ ಸ್ಮೃತಿಯಲ್ಲಿರುವುದಿಲ್ಲ. ಬಲೆ ಮುರುಳಿ ಕೇಳುತ್ತಲೂ ಇರಬಹುದು, ಓದುತ್ತಲೂ ಇರಬಹುದು. ಅದಂತೂ ಅವಶ್ಯಕತೆ ಇದೆ, ಬ್ರಾಹ್ಮಣರ ನಿಯಮವಾಗಿದೆ. ಆದರೆ ಕೇಳುವುದರವರೆಗೆ ಇರುತ್ತದೆ. ಮನಸ್ಸಿನಲ್ಲಿ ಮನನ ನಡೆಯುವುದಿಲ್ಲ. ಯೋಚಿಸುತ್ತಾರೆ, ಹೇಳುತ್ತಾರೆ, ಇಂದು ಮುರುಳಿಯು ಬಹಳ ಚೆನ್ನಾಗಿತ್ತು, ಏನಿತ್ತೆಂದು ಯೋಚಿಸುತ್ತಿದ್ದೇನೆ. ವರದಾನವೂ ಸಹ ಬಹಳ ಚೆನ್ನಾಗಿತ್ತು. ಆದರೆ ನೆನಪು ಬಂದು ಬಿಡುತ್ತದೆ. ವ್ಯರ್ಥ ಸಂಕಲ್ಪವು ಮನಸ್ಸು ಬುದ್ಧಿಯನ್ನು ತನ್ನ ಕಡೆ ಆಕರ್ಷಣೆ ಮಾಡುವಂಥದ್ದಾಗಿದೆ. ತಮಗೆ ಏನು ಹೇಳುತ್ತಾರೆಂದು ಗೊತ್ತಿದೆ ತಂದೆಯ ಮುಂದೆ. ಬಾಬಾ ಆಸಕ್ತಿ ಇರುವ ವಿಚಾರಗಳನ್ನಂತೂ ಕೇಳಬೇಕಲ್ಲವೇ? ಜ್ಞಾನಪೂರ್ಣರಾಗಬೇಕಾಗುತ್ತದೆ. ಆದರೆ ವ್ಯರ್ಥ ಮಾತುಗಳು ಪದವಿ ಪ್ರಾಪ್ತಿಯಲ್ಲಿ ನಷ್ಟ ಮಾಡಿ ಬಿಡುತ್ತದೆ. ಅಂದ ಮೇಲೆ ತಂದೆಯೊಂದಿಗೆ ತಾವೆಲ್ಲರೂ ವ್ಯರ್ಥ ಸಂಕಲ್ಪಗಳ ಪ್ರತಿಜ್ಞೆ ಮಾಡುತ್ತೀರಾ? ತಾವು ಹೇಳುತ್ತೀರಿ, ನಾವಂತೂ ಇಷ್ಟಪಡುವುದಿಲ್ಲ, ಆದರೆ ಅದು ಬಂದು ಬಿಡುತ್ತದೆ. ಇಷ್ಟಪಡುವುದಿಲ್ಲ, ಆದರೆ ಬಂದು ಬಿಡುತ್ತದೆ. ಅಂದಾಗ ತಂದೆಯು ದೃಢ ಸಂಕಲ್ಪದಿಂದ ಕೊಡುವುದರಿಂದ ಮೊದಲು ಕೊಡಲು ಬರುತ್ತದೆಯೇ? ತಂದೆಗೆ ಕೊಟ್ಟು ಬಿಟ್ಟಿದ್ದೀರಿ. ಒಂದು ವೇಳೆ ಕೊಟ್ಟಿರುವಂತಹ ವಸ್ತು
ತಾವು ತಮ್ಮ ಬಳಿ ಇಟ್ಟುಕೊಳ್ಳುತ್ತೀರೆಂದರೆ ತಮ್ಮ ಟೈಟಲ್ ಏನಾಗುತ್ತದೆ? ಒಂದು ಬಾರಿ ತಂದೆಗೆ ತಮ್ಮ ರುಚಿಯಿಂದ ದೃಢತೆಯಿಂದ ಕೊಟ್ಟು ಬಿಡಿ ಮತ್ತು ಪರಿಶೀಲಿಸಿ ಕೊಟ್ಟಿರುವ ವಸ್ತು ತಮ್ಮ ಬಳಿ ಮತ್ತೆ ಮತ್ತೆ ಹಿಂತಿರುಗಿ ಬರುತ್ತಿಲ್ಲ ತಾನೇ. ಅನ್ಯರ ವಸ್ತುವನ್ನು ತನ್ನದನ್ನಾಗಿ ಮಾಡಿಕೊಳ್ಳುವುದು ಇದನ್ನು ಒಳ್ಳೆಯದೆಂದು ಒಪ್ಪುವುದಿಲ್ಲ. ಪ್ರತಿದಿನ ವಿಶ್ರಾಂತಿಗೆ ಮೊದಲು, ವಿಶ್ರಾಂತಿಯ ನಂತರದಲ್ಲಿ ಮಾಡುವ ಮೊದಲು ಪರಿಶೀಲಿಸಿ, ಇಂದು ಇಡೀ ದಿನದಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪಗಳಂತೂ ಬರಲಿಲ್ಲವಲ್ಲವೇ? ಮಾಡಿಲ್ಲ ತಾನೇ. ಕೊಟ್ಟಿರುವ ವಸ್ತು ಹಿಂತಿರುಗಿ ತೆಗೆದುಕೊಳ್ಳಲಿಲ್ಲವೇ? ಅಂದ ಮೇಲೆ ಇಂದು ಬರ್ತ್ಡೇಯಲ್ಲಿ ಉಡುಗೊರೆಯನ್ನು ಕೊಡುವ ಸಾಹಸವಿದೆಯಲ್ಲವೇ? ಸಾಹಸವಿದೆಯೇ? ಕೈಯನ್ನೆತ್ತಿರಿ. ಸಾಹಸವಿದೆ ಅಂದ ಮೇಲೆ ಎಲ್ಲಿ ಸಾಹಸವಿದೆ ಅಲ್ಲಿ ಬಾಪ್ ದಾದಾರವರು ಸಹ ತಮಗೆ ಉಡುಗೊರೆಯನ್ನು ಕೊಡುತ್ತಾರೆ. ತಾವು ಹೃದಯದಿಂದ ನನ್ನ ಬಾಬಾ, ದಯಾಳು ಕೃಪಾಳು ಬಾಬಾ, ತಾವು ಈ ವಸ್ತುವನ್ನು ತೆಗೆದುಕೊಳ್ಳಿ. ಒಂದು ವೇಳೆ ಹೃದಯದಿಂದ ಹೇಳುತ್ತೀರೆಂದರೆ ತಂದೆಯು ವಿಶೇಷವಾದ ಗಿಫ್ಟ್ ಕೊಡುತ್ತಾರೆ. ಏಕೆಂದರೆ ಸಾಹಸ ತಮ್ಮದ್ದು, ವಿಶೇಷ ಸಹಯೋಗವನ್ನು ತಂದೆಯು ಕೊಡುತ್ತಾರೆ. ಎಲ್ಲಿ ಸಾಹಸವಿದೆ ಅಲ್ಲಿ ತಂದೆಯ ಸಹಯೋಗವು ಅವಶ್ಯವಾಗಿ ಇದ್ದೇ ಇದೆ. ಇದಂತೂ ಅನುಭವ ಮಾಡಿದ್ದೀರಲ್ಲವೇ? ಏಕೆಂದರೆ ಬಾಪ್ ದಾದಾರವರು ಬಹಳ ಸಮಯದಿಂದ ಸೂಚನೆ ಕೊಡುತ್ತಿದ್ದಾರೆ. ಈಗ ತೀವ್ರ ಪುರುಷಾರ್ಥದ ಮಾರ್ಗವಾಗಿದೆ. 3 ಬಿಂದುಗಳನ್ನಿಡುವುದು. ಬಿಂದುವಾಗಿದ್ದೇನೆ. ತಂದೆ ಬಿಂದುವನ್ನು ನೆನಪು ಮಾಡಬೇಕು ಮತ್ತು ಕಳೆದು ಹೋಗಿರುವುದಕ್ಕೆ ಬಿಂದುವನ್ನಿಡಿ. ಫುಲ್ ಸ್ಟಾಪ್ ಬಿಂದು ಆಗಿದೆ. ಮನನ ಮಾಡಿ ಬಿಂದುವಾಗಬೇಕು. ಬಿಂದುವನ್ನು ನೋಡಬೇಕು ಮತ್ತು ಬಿಂದುವನ್ನಿಡಬೇಕು ಎಂದು ಬಾಪ್ ದಾದಾರವರು ಹೇಳುತ್ತಾರೆ. ಇದರಿಂದ ಬಿಂದುವಿನ ಬಹಳ ಮಹತ್ವಿಕೆ ಇದೆ. ವರ್ತಮಾನದ ಜಮಾನದಲ್ಲಿಯೂ ಸಹ ಬಿಂದುವಿನ ಮಹತ್ವವಿದೆ. ನೋಡಿ, ಹಣವನ್ನು ಎಣಿಕೆ ಮಾಡುತ್ತಾರಲ್ಲವೇ? ಇತ್ತೀಚೆಗೆ ಎಲ್ಲರ ಪ್ರೀತಿ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಯಾವುದರೊಂದಿಗಿದೆ? ಪೈಸೆಯ ಜೊತೆ. ಪೈಸೆ ಹೇಗೆ ಹೆಚ್ಚಾಗುತ್ತದೆ? ಬಿಂದುವನ್ನಿಡುತ್ತಾ ಹೋಗಿ. 10ಕ್ಕೆ ಬಿಂದುವನ್ನಿಡಿ, 100 ಆಗಿಬಿಡುತ್ತದೆ. ಇನ್ನೊಂದು ಬಿಂದುವನ್ನಿಡುತ್ತೀರೆಂದರೆ 1000 ಆಗಿಬಿಡುತ್ತದೆ. ಅಂದ ಮೇಲೆ ಬಿಂದುವಿನ ಮಹತ್ವವಿದೆ. ಆದರೆ ಅಸಲಿ ಬಿಂದು ಯಾವುದಾಗಿದೆ ಅದನ್ನು ಮರೆತು ಹೋಗಿದ್ದಾರೆ. ಅಂದ ಮೇಲೆ ಇಂದು ತಂದೆಯ ಜನ್ಮದಿನದ ಉಡುಗೊರೆಯನ್ನು ಕೊಟ್ಟಿದ್ದೀರಾ? ಹೃದಯದಿಂದ ಕೊಟ್ಟಿದ್ದೀರಾ? ಏಕೆ, ಏನು ಎಂದು ಕೇಳುವುದಿಲ್ಲವೇ? ಹೇಗೆ ಮಾಡುವುದು? ಈ ಕೇಕೆ ಎಂಬ ಭಾಷೆ ಕೆಟ್ಟದ್ದಾಗಿದೆ. ಹೇಗೆ ಮಾಡಲಿ? ಕೇಕೆ ಮಾಡಬಾರದು. ಉಡುಗೊರೆಯನ್ನು ಕೊಡಲು ಖುಷಿಯಾಗಿ ಕೈ ಎತ್ತಿದ್ದೀರಾ ಅಥವಾ ಸಂಘಟನೆಯಲ್ಲಿ ಬಲವಂತವಾಗಿಯೋ? ಏಕೆಂದರೆ ಬಲವಂತವಾಗಿ ಮಾಡುವಂಥವರಿಗೆ ಸದಾಕಾಲ ಆಗುವುದಿಲ್ಲ, ಕೆಲವೊಮ್ಮೆ ಆಗುತ್ತದೆ. ಹೃದಯದಿಂದ ಮಾಡುವಂಥವರು ಮಾಡಲೇಬೇಕು, ಆಗಲೇಬೇಕು. ಉಡುಗೊರೆಯನ್ನು ಕೊಟ್ಟಿದ್ದೀರಿ, ಕೊಡಲೇಬೇಕು. ಈ ರೀತಿ ಖುಷಿಯಿಂದ ಸಂಕಲ್ಪ ಮಾಡುತ್ತೀರೆಂದರೆ ನಾನು ಸರ್ವಶಕ್ತಿವಂತನ ಮಕ್ಕಳು. ಮಾಸ್ಟರ್ ಸರ್ವಶಕ್ತಿವಂತರಿಗಾಗಿ ಏನು ದೊಡ್ಡ ಮಾತಾಗಿದೆ? ಸೀಟ್ನಲ್ಲಿ ಇರಬೇಕು. ಮಾಸ್ಟರ್ ಸರ್ವಶಕ್ತಿವಂತನ ಸೀಟ್ನಲ್ಲಿ ಸದಾ ಸೆಟ್ ಆಗಿ ಇರಿ, ಮರೆಯಬೇಡಿ. ಇದು ಸ್ವಮಾನವಿದೆಯಲ್ಲವೇ? ತನ್ನ ಸ್ವಮಾನವನ್ನು ಬಿಡುವುದಿಲ್ಲ. ಸ್ವಮಾನದ ಹಿಂದೆ ಜಗಳವಾಡುತ್ತಾರೆ. ಆದ್ದರಿಂದ ಇಂದು ಪ್ರೀತಿ ಬಂದಿತು. ಚಿಕ್ಕದಾದ ತಮ್ಮ ಸ್ವಮಾನ, ಪರಮಾತ್ಮನ ಮೂಲಕ ಸಿಕ್ಕಿರುವ ಸ್ವಮಾನ, ಜನರ ಮೂಲಕ ಸಿಕ್ಕಿರುವ ಸ್ವಮಾನದಲ್ಲಿಯೂ ಸಹ ಎಷ್ಟು ನಶೆ ಇರುತ್ತದೆ. ಇದು ಪರಮಾತ್ಮನ ಮೂಲಕ ಸರ್ವಶಕ್ತಿವಂತ ಎಂಬ ಸ್ವಮಾನ ಸಿಕ್ಕಿದೆ. ಏನು ಬೇಕು ಅದನ್ನು ಮಾಡಬಹುದು. ಸಾಹಸವಿದೆಯಲ್ಲವೇ? ಕತ್ತನ್ನು ಅಲುಗಾಡಿಸಿ.
ಕೈಯನ್ನು ಅಲುಗಾಡಿಸಬೇಡಿ, ಕತ್ತನ್ನು ಅಲುಗಾಡಿಸಿ. ಸಾಹಸವಿದೆಯಲ್ಲವೇ? ಟೀಚರ್ಸ್ ತಾವು ಮಾಡಿಸಬೇಕಾಗುತ್ತದೆ, ಗಮನ ಕೊಡಬೇಕಾಗುತ್ತದೆ. ತಾವು ಮಾಡುತ್ತೀರಿ ಮತ್ತು ಗಮನ ತರಿಸುತ್ತಾ ಮಾಡಿಸುತ್ತೀರಿ, ನಿಮಿತ್ತರಲ್ಲವೇ? ನಂತರ ಯಾವ ಕ್ಲಾಸ್ ಎಂದು ನೋಡುತ್ತೇವೆ, ಯಾರ ಕ್ಲಾಸ್ ನಂಬರ್ ತೆಗೆದುಕೊಳ್ಳುತ್ತದೆ. ನಂತರ ಒಳ್ಳೆಯ ಉಡುಗೊರೆಯನ್ನು ಕೊಡುತ್ತೇವೆ. ಯಾವ ಉಡುಗೊರೆಯನ್ನು ಕೊಡುತ್ತೇವೆಂದು ಹೇಳುವುದಿಲ್ಲ, ಶ್ರೇಷ್ಠವಾದ ಉಡುಗೊರೆಯನ್ನು ಕೊಡುತ್ತೇವೆ. ಪೂರ್ಣ ಕ್ಲಾಸ್ನವರು ಪ್ರಯತ್ನಪಡಿ, ಒಬ್ಬರು ಮಾಡಿದರು ಎಂಬಂತೆ ಆಗಬಾರದು, ಮೆಜಾರಿಟಿ ಮಾಡಿ. ಅಂದ ಮೇಲೆ ಇಂದು ಬಾಪ್ ದಾದಾರವರು ಒಂದೊಂದು ಮಗುವಿನ ಪ್ರತಿ ಪ್ರೀತಿ ಬರುತ್ತಾ ಇದೆ. ನಂಬರ್ 1ನಲ್ಲಿ ಬರಲಿ ಎಂದು, 2ನಲ್ಲಿಯೂ ಅಲ್ಲ. ಮೊದಲ ರಾಜ ಗದ್ದುಗೆಯ ಮೇಲೆ ಕುಳಿತುಕೊಳ್ಳುವುದಿಲ್ಲ, ಸಿಂಹಾಸನದ ಮೇಲಂತೂ ಇಬ್ಬರೂ ಕುಳಿತಿರುತ್ತಾರೆ. ಆದರೆ ಮೊದಲ ರಾಜಧಾನಿ, ಮೊದಲ ರಾಜಮನೆತನದ ಸಂಬಂಧದಲ್ಲಿ ಬನ್ನಿ. 2 ನಂಬರಂತೂ ಆಗಿ ಹೋಯಿತು. ಆದರೆ ರಾಜ್ಯ ಮಾಡುವುದು, ರಾಜ್ಯ ಅಧಿಕಾರಿಗಳಾಗಬೇಕೆಂದರೆ ಮೊದಲು ರಾಜ್ಯದಲ್ಲಿ ಬರಬೇಕು. ಅಂದ ಮೇಲೆ ಬಾಪ್ ದಾದಾರವರಿಗೆ ಒಂದೊಂದು ಮಗುವಿನೊಂದಿಗೆ ಇದೇ ಪ್ರೀತಿ ಇದೆ. ಏನಾದರೊಂದು ವಿಶೇಷತೆಯಲ್ಲಿ ನಂಬರ್ 1ನಲ್ಲಿ ಬರಲಿ, ನಂಬರ್ ವಾರ್ ಅಲ್ಲ, ನಂಬರ್ 1 ಉಮಂಗವಿದೆಯೇ? ನಂಬರ್ 1ನಲ್ಲಿ ಬರಬೇಕು. ಏನು ಸಿಗುತ್ತದೆಯೋ ಅದೇ ಚೆನ್ನಾಗಿದೆಯೇ? ಚೆನ್ನಾಗಿದೆ ಎಂದು ಮಾಡಬಾರದು. ತಂದೆಯ ಆಸೆ ಇದೆ, ಒಂದೊಂದು ಮಗು ಏನಾದರೊಂದು ಕಮಾಲ್ನಲ್ಲಿ ನಂಬರ್ 1ನಲ್ಲಿ ಬರಲಿ. 4 ಸಬ್ಜೆಕ್ಟ್ಗಳು ಇದೆ, ಯಾವುದಾದರೂ ಸಬ್ಜೆಕ್ಟ್ನಲ್ಲಿ ನಂಬರ್ 1 ಆಗಲೇಬೇಕು. ಇದನ್ನು ಅಂಡರ್ಲೈನ್ ಮಾಡಿಕೊಳ್ಳಿರಿ. ಹೆಚ್ಚಿನ ಕಷ್ಟ ಕೊಡುವುದಿಲ್ಲ. ಯಾವುದಾದರೊಂದು ಸಬ್ಜೆಕ್ಟ್ನಲ್ಲಿ ನಂಬರ್ 1, ಇದು ಸಹಜವಾಗಿದೆ ಎಲ್ಲವೇ? ಉಳಿದಂತೆ ಇಂದು ಒಂದೊಂದು ಮಗು ಅಮೃತ ವೇಳೆ ಯಾರೆಲ್ಲ ಮಿಲನವನ್ನಾಚರಿಸುತ್ತಿದ್ದರೂ ಬಹಳ ಖುಷಿಯಲ್ಲಿ ನಗುತ್ತಾ ಖುಷಿಯಾಗಿರುವುದು ಕಂಡು ಬರುತ್ತಿತ್ತು. ಮತ್ತು ತಂದೆಯೂ ಸಹ ಪ್ರತಿಯೊಂದು ಮಗುವಿಗೆ ಸದಾ ಹಾರುವ ಕಲೆಯ ವರದಾನ ಕೊಟ್ಟರು. ನಡೆಯುವ ಕಲೆಯಲ್ಲ, ಹಾರುವ ಕಲೆ. ಅಂದ ಮೇಲೆ ಬಾಪ್ ದಾದಾರವರ ಈ ವರದಾನವನ್ನು ನೆನಪಿಟ್ಟುಕೊಳ್ಳಿರಿ. ಬಾಪ್ ದಾದಾರವರು ತನ್ನ ಹಾಗೂ ತಮ್ಮ ಜಯಂತಿ ಎಂದು ವರದಾನ ಏನು ಕೊಟ್ಟರು? ಹಾರುವ ಕಲೆಯವರಾಗಿ ತಾವೂ ಸಹ ಇಡೀ ದಿನ ಉತ್ಸವ, ಶಿವರಾತ್ರಿಯ ಉತ್ಸವವನ್ನು ಹೃದಯದಲ್ಲಿ ಆಚರಿಸಿದರಲ್ಲವೇ? ಅಂದಾಗ ಎಲ್ಲರೂ ಚೆನ್ನಾಗಿರುತ್ತೀರಿ. ಒಳ್ಳೆಯದಕ್ಕಿಂತ ಒಳ್ಳೆಯ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಎಲ್ಲರೂ ಚೆನ್ನಾಗಿದ್ದೀರಲ್ಲವೇ? ತಂದೆಯಂತೂ ಒಳ್ಳೆಯದನ್ನೇ ನೋಡುತ್ತಿರುತ್ತಾರೆ. ಒಳ್ಳೆಯದು 4 ಕಡೆಯ ಬಲೆ ಸನ್ಮುಖದಲ್ಲಿ ಕುಳಿತಿರಬಹುದು, ಬಲೆ ತಮ್ಮ ಸ್ಥಾನಗಳಲ್ಲಿ ಕುಳಿತು ಆಚರಿಸುತ್ತಿರಬಹುದು. ಬಾಪ್ ದಾದಾರವರು ಎಲ್ಲರನ್ನೂ ನೋಡಿ ಹರ್ಷಿತರಾಗುತ್ತಿದ್ದಾರೆ ಮತ್ತು ಮಕ್ಕಳು ಸಹ ತಂದೆಯ ಮಿಲನವನ್ನು ನೋಡಿ ಖುಷಿಯಾಗುತ್ತಿದ್ದೀರಿ. ಆದರೆ ಇಂದು ಸದಾ ಖುಷಿಯಾಗಿರುವ ಸಂಕಲ್ಪವನ್ನಿಡಿ. ಕೆಲವೊಮ್ಮೆ ಅಲ್ಲ, ಸದಾ ಖುಷಿ. ಯಾರೇ ನೋಡುತ್ತಾರೆ ತಮ್ಮ ಚೆಹರೆಯನ್ನು ನೋಡಿ ಯೋಚಿಸಲಿ, ಇವರು ಬಹಳ ಭಾಗ್ಯವಂತ ಆತ್ಮರಾಗಿದ್ದಾರೆ ಎಂಬುದು ಕಾಣಿಸುತ್ತಿದೆ. ತಮ್ಮ ಭಾಗ್ಯವು ಚಲನೆ ಮತ್ತು ಚೆಹರೆಯಿಂದ ಕಾಣಿಸಲಿ. ಕೇವಲ ಮನಸ್ಸಿನಲ್ಲಿ ಬಹಳ ಇದೆ ಎನ್ನುವಂತೆ ಅಲ್ಲ. ತಮ್ಮ ಭಾಗ್ಯದ ಚೆಹರೆ, ಖುಷಿಯಾಗಿರುವ ಚೆಹರೆ ಅನ್ಯರಿಗೆ ಪರಿಚಯ ಮಾಡಿಸಲಿ. ಚೆಹರೆ ಹೇಳುತ್ತದೆ ಏನೋ ಇದೆ, ತಮ್ಮ ಚೆಹರೆ ಸೇವೆ ಮಾಡಲಿ, ತಂದೆಯವರೆಗೆ ತರಲಿ. ಖುಷಿಯಾಗಿರುವುದು ಇದು ಸಹ ಸೇವೆಯ ಸಾಧನವಾಗಿದೆ. ಅಂದ ಮೇಲೆ 4 ಕಡೆಯ ಮಕ್ಕಳಿಗೆ ತಮಗೂ ಬರ್ತ್ಡೇಯ ಪದಮಗುಣದಷ್ಟು ಶುಭಾಶಯಗಳು. ಒಳ್ಳೆಯದು. ವರದಾನ: ಸಂಶಯದ ಸಂಕಲ್ಪಗಳನ್ನು ಸಮಾಪ್ತಿಗೊಳಿಸಿ ಮಾಯಾಜೀತರಾಗುವ
ವಿಜಯೀ ರತ್ನಭವ. ಆರಂಭದಿಂದಲೇ ಎಂದಿಗೂ ಸಂಶಯದ ಸಂಕಲ್ಪವು ಉತ್ಪನ್ನವಾಗಬಾರದು. ನಾವು ಅನುತ್ತೀರ್ಣರಾಗಿ ಬಿಡುತ್ತೇವೆಯೋ ಏನೋ ಗೊತ್ತಿಲ್ಲ. ಈ ರೀತಿ ಸಂಶಯ ಬುದ್ಧಿಯವರು ಆಗುವುದರಿಂದಲೇ ಸೋಲುಂಟಾಗುತ್ತದೆ. ಆದ್ದರಿಂದ ಇದೇ ಸಂಕಲ್ಪವಿರಲಿ, ನಾವು ಅವಶ್ಯವಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ತೋರಿಸುತ್ತೇವೆ. ವಿಜಯವಂತೂ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಇಂತಹ ಅಧಿಕಾರಿಯಾಗಿದ್ದು ಕರ್ಮವನ್ನು ಮಾಡುವುದರಿಂದ ಅವಶ್ಯವಾಗಿ ವಿಜಯ ಅರ್ಥಾತ್ ಸಫಲತೆಯ ಅಧಿಕಾರವು ಪ್ರಾಪ್ತವಾಗುತ್ತದೆ. ಇದರಿಂದ ವಿಜಯೀ ರತ್ನವಾಗಿ ಬಿಡುತ್ತೀರಿ. ಆದ್ದರಿಂದ ಮಾಸ್ಟರ್ ಜ್ಞಾನಸಾಗರನ ಮುಖದಿಂದ ಗೊತ್ತಿಲ್ಲ ಎಂಬ ಶಬ್ದವೆಂದಿಗೂ ಬರಬಾರದು. ಸ್ಲೋಗನ್: ದಯಾ ಭಾವನೆಯು ಸಹಜವಾಗಿಯೇ ನಿಮಿತ್ತ ಭಾವವನ್ನು ಇಮರ್ಜ್ ಮಾಡಿಬಿಡುತ್ತದೆ. ಅವ್ಯಕ್ತ ಸೂಚನೆಗಳು ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಆಗಿರಿ. ಹೇಗೆ ಮುಟ್ಟಿದರೆ ಮುನಿ ಗಿಡವು ಸ್ವಲ್ಪ ಮುಟ್ಟುವುದರಿಂದ ಶಕ್ತಿಹೀನ ಆಗಿ ಹೋಗುತ್ತದೆ, ಅದರಲ್ಲಿ ಸಮಯ ಹಿಡಿಸುವುದಿಲ್ಲ. ಇದೇ ರೀತಿ ತಾವು 1 ಸೆಕೆಂಡಿನಲ್ಲಿ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೆಯನ್ನು ಮುಟ್ಟಿದರೆ ಮುನಿಯಂತೆ ಮೂರ್ಛಿತ ಮಾಡಿಬಿಡಿ. ತಮ್ಮ ನಿಜ ಸ್ವರೂಪ ವರದಾನಿ ಸ್ವರೂಪ ಸದಾಕಾಲಕ್ಕಾಗಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತೀರಿ ಎಂದರೆ ಅಪವಿತ್ರತೆಯ ಅಥವಾ ವಿಸ್ಮೃತಿಯ ಹೆಸರು ಚಿಹ್ನೆಯೂ ಸಹ ಇರುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.